ನಿಯಮಿತ ಉಚ್ಚಾಟಿತ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೈನಾರಿಟಿ ಸೆಲ್ಲಿನ ಅಧ್ಯಕ್ಷರ ಜಬ್ಬಾರ್ ಸಾಬ್ರವರನ್ನು ಏನು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು AICCಯ ನಿರ್ದೇಶನ ಮೇರೆಗೆ ಉಚ್ಚಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾದ ನಾನು ಮತ್ತು ನಮ್ಮ ಪಾಲಿಕೆ ಸದಸ್ಯರು ಮುಖಂಡರ ಪರವಾಗಿ ಅವರ ಉಚ್ಚಾಟವನ್ನು ಸ್ವಾಗತ ಮಾಡ್ತೇನೆ. ತಾವೆಲ್ಲರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಜಬ್ಬಾರ್ ಸಾಬ್ರವರ ಏನು ನಡತೆ ನಡವಳಿಕೆಗಳು ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನು ಮೊನ್ನೆ 9ನೇ ತಾರೀಕಿಗೆ ಚುನಾವಣೆ ನಡೆಯಿತು. ಆ ಚುನಾವಣೆಯ ಸಂದರ್ಭದಲ್ಲಿ ಈ ನಮ್ಮ ಕ್ಯಾಬಿನೆಟ್ ಬಂದಿತ್ತು ಮತ್ತು ನಮ್ಮ AICCಯ ಉಸ್ತುವಾರಿಗಳಾದ ಸುರ್ಜಿವಾಲಾರವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂತ್ರಿಮಂಡಲ ಪೂರ್ತಿ ದಾವಣಗೆರೆಗೆ ಬಂದಿತ್ತು. ಆವಾಗ ಜಬ್ಬಾರ್ ಸಾಬ್ರವರು ಸೌಜನ್ಯಕ್ಕೋಸ್ಕರ ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ ಅಂತ ಸೌಹಾರ್ದತೆ ಒಂದು ಭೇಟಿನೂ ಮಾಡಿಲ್ಲ. ಸ್ವತಃ DK ಶಿವಕುಮಾರ್ ಅವರು ಫೋನ್ ಮುಖಾಂತರ ಕರೆ ಮಾಡಿ ನೀನು ಬರಬೇಕಪ್ಪ ಪ್ರಚಾರಕ್ಕೆಂದಾಗೂ ಸಹ ಅವರು ಬರಲಿಲ್ಲ. ಮತ್ತು ಸುರ್ಜಿಲಾರವರನ್ನು ಭೇಟಿಯಾಗಿಲ್ಲ. ಅವರು ಅವ್ರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಮೊದಲನೇ ಸಭೆ ಫಸ್ಟ್ ಸಭೆ SIR ವಿಚಾರವಾಗಿ ಕರೆದಿದ್ವಿ ನಾವು. ಆ ಸಭೆಗೆ ನಾನು ಸಹ ಮುಖ್ಯ ಅತಿಥಿಗಳಿಗೆ ಹೋಗಿದ್ದೆ. ಆ ಸಭೆಯ ಮುಖಾಂತರನೇ ಎಲ್ಲ ಡೈವರ್ಟ್ ಆಗಿಬಿಡ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು, ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೆ ವಿಷಯತೆ ನಾವು ಬಿಡಬಾರ್ದು ಅಂಥೇಳಿ. ಆವಾಗ ನಾನು ಅನ್ಕೊಂಡೆ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂಥೇಳಿ ನಾನು ಚರ್ಚೆ ಮಾಡಿದೆ. ನಮ್ಮ ಮುಖಂಡರ ಜೊತೆಗೆ, ನಮ್ಮ ಪಾಲಿಕೆ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ, ಟಿಕೆಟ್ ಕೇಳೋದಾದರೆ ಮಲ್ಲಣ್ಣರೇ ಆದರೆ ಅವ್ರ ಹತ್ರ ಹೋಗಿ ಚರ್ಚೆ ಮಾಡೋಣ, ನಮ್ಮ ಜಿಲ್ಲೆ ನಾಯಕರು ನಮ್ಮ ನಾಯಕರು ಅಂತ ಹೇಳಿದೆ. ಅವರು ಜಬ್ಬಾರ್ ಸಾಬ್ರು ಯಾವುದೇ ಮಾತಿಗೆ ಮನ್ನಣೆ ಕೊಡದೆ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಮುಂದೆ ಸಾಗಿದರು. ಬಟ್ ಆವಾಗೇ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ ಪಕ್ಷ ವಿರೋಧಿ ಆವಾಗಿಂದನೇ ಶುರುವಾಗಿರೋದು. ಅವರು ಒಂದು ಪಕ್ಷದ ತದ್ವಾತ ಸಿದ್ಧಾಂತಗಳಲ್ಲಿ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ವಿನಃ ಅವ್ರದ್ದೇ ಆದ ದಾಟಿಯಲ್ಲಿ ಅವರು ಕೆಲಸ ಮಾಡಿದರು. ಹಾಗಾಗಿ ಏನು ಚುನಾವಣೆಯಲ್ಲಿ ಯಾರು ಅವರಿಗೆ ಬೆಂಬಲಿತರಾಗಿ ಅವ್ರ ಹಿಂಬಾಲಕರಾಗಿ ಅವ್ರಿಗೆ ಟಿಕೆಟ್ ಕೇಳೋಕ್ಕೆ ಬಯಸಿದ್ರೋ ಅದೇ ಜನ ಇವತ್ತಿನ ದಿವಸ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಮನಸ್ಸು ಮಾಡಿದರೆ ಅವರು ಕರೆದು ಅವ್ರಿಗೆ ಬುದ್ಧಿವಾದ ಹೇಳಿ, ಇಲ್ಲಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡೋಣ ಅಂಥೇಳಿ ಹೇಳ್ಬೋದಾಗಿತ್ತು. ಯಾವಾಗ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೇಳಿದ್ವಿ, ಭಾಳ ಜನ ಕೇಳಿದರು. ಆದರೆ ಪಕ್ಷದ ತೀರ್ಮಾನ ಬಾಗಲಕೋಟೆನಲ್ಲಿ ಮೇಟಿಯವರ ಫ್ಯಾಮ್ಲಿಗೆ, ದಾವಣಗೆರೆಯಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪ ನಿಧನವಾದ ಕ್ಷೇತ್ರಕ್ಕೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಾಗ ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಾಲಿಕೆ ಸದಸ್ಯರು, ಮುಖಂಡರು, ಹಿರಿಯರು ಎಲ್ಲರೂ ಕೆಲಸ ಮಾಡಿದ್ವಿ. ಅವ್ರು ಯಾಕೆ ಮಾಡಲಿಲ್ಲ ಅಂಥೇಳಿ ನನ್ನ ಪ್ರಶ್ನೆ. ನನಗೆ ಯಾರೂ ಕರೆದಿಲ್ಲ, ಹಾಸ್ಯಾಸ್ಪದ ಮಾತಿದ್ದು. ಯಾಕಂದರೆ ಯಾಕೆ ಕರಿಬೇಕು? ಪಕ್ಷದ ಕೆಲಸ. ಪಕ್ಷ ಅವ್ರಿಗೆ ಅಷ್ಟು ದೊಡ್ಡದ ಸ್ಥಾನಮಾನ ಕೊಟ್ಟಿದೆ, ಗೌರವ ಕೊಟ್ಟಿದೆ. ಮನೆಯಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, 3 ಸತಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ, 3 ಸತಿ MLC ಮಾಡಿದೆ. ಇನ್ನೇನು ಮಾಡಬೇಕು ಅವ್ರಿಗೆ? ಎಲ್ಲೋ ಒಂದು ಕಡೆ ಹೇಳ್ತಾರವರು, ನನಗೆ ಶಿವಶಂಕರಪ್ಪನವರಾಗಲಿ ಮಲ್ಲಿಕಾರ್ಜುನ ಅವರು 1 ಇಂಚು ಸಪೋರ್ಟ್ ಮಾಡಿಲ್ಲ ಅಂಥೇಳಿ. ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ, 1996 ಮೊದಲನೇ ಸತಿ ಜಿಲ್ಲಾಧ್ಯಕ್ಷರಾಗಿ ಬಂದಾಗ ಆವಾಗ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಅವಧಿಯಲ್ಲಿ ಅವರು ತಾರೀಖ್ ಒನ್ನರವರು ಅವ್ರಿಗೆ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡ್ತಾರೆ.
ಆವಾಗ ದಾವಣಗೆರೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಮಾಡೋಕ್ಕೆ 3 ರಿಂದ 4 ದಿವಸ ಅಡ್ಡಾಡ್ತಾರೆ. ಅವರು ಯಾರಿಗೂ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ನಮ್ಮವರೇ ಸಹ ಭಾಳ ಜನ ವಿರೋಧ ಮಾಡ್ತಾರೆ. ನೀನು ಯಾಕಪ್ಪ ಅಧ್ಯಕ್ಷ ಆಗಿದೆಯಾ, ನೀನೇನು ಪಕ್ಷಕ್ಕೆ ನೀನು ದುಡ್ದಿದೆಯಾ, ಬರೀ ಬೆಂಗಳೂರು ರಾಜಕಾರಣ ಮಾಡ್ಕೊಂಡು ನೀನು ಐತಲ್ಲ ದಿಲ್ಲಿ ರಾಜಕಾರಣ ಮಾಡ್ಕೊಂಡು ನೀನು ಇದೆಯಾ, ಇಲ್ಲ ತಳಮಟ್ಟದಿಂದ ಕೆಲಸ ಮಾಡಿದ ಹಿರಿಯರ ಮುಖಂಡರಾದರೆ ಅವ್ರಿಗೆ ನೀನು ಮಾಡಬೇಕಾಗಿತ್ತು ಅಂದಾಗ ಇದೇ ಶಿವಶಂಕರಪ್ಪರು ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರು ಅವಾಗ ಭಾಳ ಜನ ಇವತ್ತಿಲ್ಲ ಅವ್ರು ನಮ್ಮ ಮಧ್ಯೆ ಅವ್ರಿಗೆಲ್ಲ ಕರೆದಿ ಸಮಜಾಯಿಸಿ ತಿಳಿ ಹೇಳಿ ಆವಾಗ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ದಿವಂಗತ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ರವರು ಅಧ್ಯಕ್ಷರಿದ್ದರು. ಅವಾಗ ರೇಣುಕಾ ಮಂದಿರನಾಗೆ ಪದಗ್ರಹಣ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡಿಕೊಟ್ರು. ಅದೇ ಒಂದು ಶಿವಶಂಕರಪ್ಪರು ಅವತ್ತಿನ ದಿವಸ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಇವರು ಅಧ್ಯಕ್ಷರಾಗೋಕ್ಕೆ ಸಾಧ್ಯನೇ ಇದ್ದಿಲ್ಲ. ನಮ್ಮರೇ ಅವ್ರಿಗೆ ಅಧ್ಯಕ್ಷರಾಗಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. 2ನೇ ಬಾರಿಗೆ 2002ರಾಗೆ ನಮ್ಮ ನಾಯಕರಾದ ಮಲ್ಲಣ್ಣವರು ಮಂತ್ರಿಗಳಾಗಿದ್ದರು, SM ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ಒಂದು ಕಾರ್ಯಕ್ರಮಕ್ಕೆ ಅಬ್ಸರ್ವರ್ ಆಗಿ TV ಜಯಚಂದ್ರ ಅವರು ಬಂದಿದ್ದರು, ಇದೇ ಜಿಲ್ಲಾ ಅಧ್ಯಕ್ಷರು ವಿಚಾರವಾಗಿ. ಆವಾಗ ಸ್ವತಃ ನಾನೇ ವಿರೋಧ ಮಾಡಿದೆ. ಮಲ್ಲಣ್ಣವ್ರಿಗೆ ಹೇಳಿದೆ, ಅಣ್ಣ ಬೇಡಣ್ಣ, ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ, ಹಗಲೆಲ್ಲ ಇವನಿಗೆ ಮಾಡಿಕೊಡ್ತೀರ, ಇರಲಿ ಬಿಡಪ್ಪ, ಇದೊಂದು ಸತಿ ಆಗಲಿ ಅಂಥೇಳಿ ನಮಗೆ ಮಲ್ಲಣ್ಣವರು ಸಮಾಧಾನ ಹೇಳಿದರು. 3ನೇ ಬಾರಿಗೆ ಇದೇ ಮಲ್ಲಣ್ಣವರು ಅಧ್ಯಕ್ಷರಿದ್ದರು. ರಾತ್ರೋರಾತ್ರಿ AIC ಸರ್ಗೆ ಮಾತಾಡಿ ಎಲ್ಲ ಅಲ್ಪಸಂಖ್ಯಾತರು ಒಬ್ಬನ ಅಧ್ಯಕ್ಷ ಇರಲೇಬೇಕು, ಕಾರ್ಯಕ್ರಮಕ್ಕೆ ವೇದಿಕೆಗೆ ಜಬ್ಬಾರ್ ಸಾಹೇಬ್ರೇ ಇರಲಿ ಅಂಥೇಳಿ ರಾತ್ರೋರಾತ್ರಿ ದೇಶಪಾಂಡೆ ಅವರಿಗೆ ಆದೇಶ ಮಾಡಿ 3ನೇ ಬಾರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ರು. ಹೇಳ್ತಾರವರು ನನಗೆ ಸಪೋರ್ಟೇ ಮಾಡಿಲ್ಲ ಅಂಥೇಳಿ. ಮಲ್ಲಣ್ಣವರು ಶಿವಶಂಕರಪ್ಪರ ಸಪೋರ್ಟ್ ಇಲ್ಲದೆ ದಾವಣಗೆರೆಗೆ ರಾಜಕಾರಣ ಮಾಡೋಕ್ಕೆ ಸಾಧ್ಯನಾ? MLC 1ನೇ ಬಾರಿ MLC, 2ನೇ ಬಾರಿ MLC 2013ರಾಗೆ ಟಿಕೆಟ್ ಕೇಳೋಕ್ಕೆ ನಾವು ದಿಲ್ಲಿಗೆ ಹೋದಾಗ ಶಿವಶಂಕರಪ್ಪರು ನೇತೃತ್ವದಾಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪಾಲಿಕೆ ಸದಸ್ಯರು ಇನ್ಕ್ಲೂಡಿಂಗ್ ನಮ್ಮ ಅಣ್ಣರು ದಿಲ್ಲಿಗೆ ಹೋದಾಗ ಇಲ್ಲ ನಿಮಗೆ ಟಿಕೆಟ್ ಕೊಡ್ತೀವಿ, ಈ ಸತಿ ಅಲ್ಪಸಂಖ್ಯಾತರಿಗೆ ಒಂದು MSc ಸ್ಥಾನ ಅವಕಾಶ ಮಾಡಿಕೊಡ್ರಿ, ನೀವು ಸಪೋರ್ಟ್ ಮಾಡಿರಿ ಅಂದಾಗ ಮೋಸಿನ ಕಿದ್ವಾಯಿ ಅವರು ಶಿವಶಂಕರಪ್ಪರಿಗೆ ಹೇಳಿದರು. ಅದೇ ಒಂದು ದಾರಿ ನಿಟ್ಟಿನಲ್ಲಿ ಮೋಸಿನ ಕಿದ್ವಾಯಿ ಅವರು ನಮ್ಮ AICCಯ ಮುಖಂಡರುಗಳು ಹೇಳಿದ ಮೇಲೆ ಶಿವಶಂಕರಪ್ಪರ ಒಕ್ಕೆ ಮೇಲೆ ಜಬ್ಬಾರ್ ಸಾಹೇಬರಿಗೆ 2013ರಾಗೆ MLC ಸ್ಥಾನ ದೊರಕಿತ್ತು. ಮೊನ್ನೆ ನಾವು ಸಮರ್ಥ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಬೆಂಗಳೂರಿಗೆ ಹೋದಾಗ ಸ್ವತಃ CM ಅವರೇ ಹೇಳಿದ್ದಾರೆ, ಜಬ್ಬಾರ್ಗೆ MLC ಸ್ಥಾನ ಮಾಡೋಕ್ಕೆ ಶಿವಶಂಕರಪ್ಪನಿಗೆ ಫೋನ್ ಮುಖಾಂತರ ಹೇಳಿ ಜಬ್ಬಾರ್ಗೆ ಮಾಡ್ತೀನಿ ಅಂತ ಹೇಳಿದ ಮೇಲೇ ನಾನು ಅವರಿಗೆ ರೂಟ್ ಕ್ಲಿಯರ್ ಮಾಡಿದ್ದು. ಜಬ್ಬಾರ್ ಸಾಹೇಬ್ರು ಹೇಳ್ತಿರೋದು ಅದು. ರಿಜ್ವಾನ್ ಅರ್ಷದ್ ಹೇಳಿಲ್ಲ ಎಲ್ಲೂ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ. ಅದೇ ಜಬ್ಬಾರ್ ಸಾಹೇಬ್ ಹೇಳ್ತಿರೋದು, ರಿಜ್ವಾನ್ ಅರ್ಷದ್ ಹೇಳಿಲ್ಲ ಇದು. ಇಲ್ಲ ಅಂತ ಹೇಳಿದರೆ ಅವರು ನಮ್ಮ ಮಲ್ಲಣ್ಣರ ಮಗನ ಪರವಾಗಿ ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಬಂದು ಪ್ರಚಾರ ಮಾಡ್ತಿದ್ದಿಲ್ಲ. ಹಂಗೆ ಹೇಳೋದಿದ್ರೆ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದರೆ ಸಹಜ, ಟಿಕೆಟ್ ಕೊಟ್ಟಿಲ್ಲ, ಪಕ್ಷ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಪರ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ರೀತಿ ಗುಂಪುಗಾರಿಕೆ ಮಾಡಿ ವೈಮನಸ್ಸುಗಳು ಮಾಡಿ. ಆದರೂ ನಮ್ಮ ಜನ ಈ ಸತಿ ಪ್ರಜ್ಞಾವಂತ ಮತದಾರರು ಮತ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಗೆಲ್ತೀವಿ, ಅದ್ರ ಯಾವುದೇ ಅನುಮಾನ ಇಲ್ಲ. ಇಂಥ ಮುಂದಿನ ದಿನಗಳಲ್ಲಿ ಯಾರೇ ಈ ರೀತಿ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊತೀವಿ. ಅವರು ನಮ್ಮ ನಾಯಕರಾದ SS ಮಲ್ಲಿಕಾರ್ಜುನರು ಆಗಲಿ, ಪ್ರಭಾ ಮೇಡಮ್ ಅವರ ಬಗ್ಗೆ ಆಗಲಿ, ಯಾವರೇ ಆಗಿರಲಿ ಹಗುರವಾಗಿ ಮಾತಾಡಿದ್ರೆ ಅವ್ರ ಮೇಲೆ ನಾವು ಯಾವುದು ಕ್ರಮ ತಗೊತೀವಿ. ಧನ್ಯವಾದಗಳು. ಮಾಲೀಕರು ಕೆಲವು ಜನ ಮಾತಾಡ್ತಾರೆ, ಇಲ್ಲ ಅವರು ಹಾಗೆ ಹಿಂಗೆ. ನಾನು ಅವ್ರಿಗೆ ಕೇಳೋಕ್ಕೆ ಬಯಸ್ತಾ ಇದ್ದೀನಿ, ಈ ಸಿರಾಜ್ ಆಗಿರ್ಬೋದು, ಗಣಿತ ಆಗಿರ್ಬೋದು, MT ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಯಾವ ಪಕ್ಷಕ್ಕೆ ಇವರು ಕೆಲಸ ಮಾಡಿದ್ದಾರೆ, ಯಾವಾಗ ಬಾವುಟ ಹಿಡಿದು ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡಾಡಿದ್ದಾರೆ, ಯಾವ ಕಾರ್ಯಕರ್ತರನ್ನು ಗುರುತಿಸಿ ಅವರು ಕರೆದಿದ್ದಾರೆ. ಬರೀ ಬೆಂಗಳೂರು ದಿಲ್ಲಿ ರಾಜಕಾರಣ ಮಾಡ್ಕೊಂಡು ಸ್ಥಳೀಯರಿಗೆ ವಿರೋಧ ಮಾಡ್ಕೊಂಡು ಸ್ಥಳೀಯ ನಾಯಕರಿಗೆ ವಿರೋಧ ಮಾಡ್ಕೊಂಡು ಇದೇ ರಾಜಕಾರಣ ಮಾಡಿದ್ರು, ಪಕ್ಷಕ್ಕೆ ಬೇರೆ ಏನು ಕೆಲಸನೇ ಮಾಡಿಲ್ಲ ಅವರು. ಅಂಟಿನಲ್ಲಿ ಈಗೇನು
ನಮ್ಮ ಪಕ್ಷ ಅವರಿಗೆ ಉಚ್ಚಾಟನೆ ಮಾಡಿದೆ. ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಮುಂದೂ ಸಹ ಯಾರೇ ಪಕ್ಷ ವಿರೋಧಿ ಚಟಿಕೆ ಕೆಲಸ ಆಗಿರ್ಬೋದು, ನಮ್ಮ ನಾಯಕರ ವಿರುದ್ಧ ಹಗುರವಾಗಿ ಮಾತಾಡೋದಾಗಿರ್ಬೋದು ಮಾಡಿದರೆ ಅವ್ರ ಮೇಲೆ ಏನು ಪಕ್ಷ ತೀರ್ಮಾನ ತಗೊಂಡಿರುತ್ತೆ ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ವಿಶೇಷವಾಗಿ